ಸೇವಂತಿ, ನಾನು ನೀನೇನೋ ಕೇಳಬೇಕಿತ್ತು. ಏನು? ಹೇಳು ಅಶ್ವಿನ್. ಲ್ಯಾಬ್ ರಿಪೋರ್ಟ್ ಬಂತು. ಏನಾಯ್ತು? ನಮ್ ಗೆಸ್ ಕರೆಕ್ಟ್ ಆಗಿದೆ ಪೂಜಾ. ಆ ಸೇವಂತಿ ತನ್ನ ಕುತಂತ್ರಿ ಬುದ್ಧಿನ ತೋರಿಸ್ಬಿಟ್ಲು. ಅಂದ್ರೆ ನರ್ಸ್ ಮಗುನ್ ಕೂಡ? ಡೌಟೇ ಬೇಡ. ಆ ಮಗುನೂ ಸಾಯ್ಸಕ್ ನೋಡಿದಳು ಪಾಪಿ. ನಾನೇನಾದ್ರೂ ಅವತ್ತು ಕರೆಕ್ಟ್ ಟೈಮ್ ಹೋಗಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಮಗು ಸತ್ತು ಸಮಾಧಿ ಆಗೋಗ್ತಿತ್ತು. ಅಯ್ಯೋ ದೇವ್ರೆ, ಇವಳು ಇಷ್ಟೊಂದು ವಿಷಯ ತುಂಬಿಕೊಂಡಿದ್ದಾಳ. ಇವಳು ಅನ್ಯಾಯಕ್ಕೆ ಕೊನೆನೇ ಇಲ್ವಾ ಅಶ್ವಿನ್? ಖಂಡಿತ ಕೊನೆ ಇದೆ. ಅದಕ್ಕೆ ದೇವರು ಅವಳು ಕುಟ್ನೆಲ್ಲ ನಮ್ಮ ಮುಂದೆ ರೆಟ್ ಮಾಡ್ತಿರೋದು. ಮತ್ ನಾನು ಹಾಗೆ ಮಾಡೇ ಇಲ್ಲ ಅಂತ ನಮ್ಮ ಹತ್ರ ಅಷ್ಟೊಂದು ವಾದ ಮಾಡ್ತಾಳೆ. ಎಲ್ಲ ಬರೀ ನಾಟಕ ಪೂಜಾ ಅವಳ್ದು. ಹಿಂಗೆ ಕಣ್ಣೀರ್ ಹಾಕಿ ಹಾಕಿನೇ ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಲು. ನಂಗೆ ಬರ್ತಿರೋ ಕೋಪಕ್ಕೆ ಅವಳು ಕೆನ್ನೆಗಿಡ್ ಬಾರಿಸ್ಬೇಕು ಅನಿಸ್ತದೆ ಅಶ್ವಿನ್. ನೀನೊಬ್ಳೆ ಅಲ್ಲ, ಮನೇಲಿರೋರೆಲ್ಲ ಅವಳು ಕುತ್ಕೆ ಹಿಡ್ದು ಆಚೆ ದಬ್ಬೇಕು. ಹಾಗೆ ಮಾಡ್ತೀನಿ. ನೀನೊಂದು ಕೆಲಸ ಮಾಡು, ಎಲ್ರೂ ಒಂದ್ ಕಡೆ ಸೇರಿಸು. ನಾನು ಅವ್ರ ಮುಂದೆ ಸೇವಂತಿ ಬಂಡವಾಳನ ಬಯಲು ಮಾಡ್ತೀನಿ. ಎಸ್ಪೆಷಲಿ ಅಜ್ಜಿಗೂ ಕರ್ಣಂಗೂ ಗೊತ್ತಾಗ್ಲಿ ಅವಳು ಕುತಂತ್ರಿ ಬುದ್ಧಿ. ಹೌದು ಅಶ್ವಿನ್, ಎಲ್ರಿಗಿಂತ ಜಾಸ್ತಿ ಅವಳ ವಹಿಸ್ಕೊಂಡ್ ಬರೋದು ಅಜ್ಜಿ ಮತ್ತೆ ಕರ್ಣ ಭಾವನೆ. ಆ ದೇವ್ರೆ ಬಂದು ಅವಳನ್ನ ಕೆಟ್ಟೋಳು ಅಂದ್ರು ಅವ್ರಿಬ್ರು ನಂಬೋದೇ ಇಲ್ಲ. ರಿಪೋರ್ಟ್ ಸಮೇತ ಹೇಳಿದ್ರೆ ನಂಬ್ತಾರ ಪೂಜಾ. ಹಾಗಿದ್ರೆ ಎಲ್ಲೂ ಒಂದ್ ಕಡೆ ಯಾವಾಗ ಸೇರಿಸ್ಬೇಕು? ಈಗ್ಲೇ. ಈಗ್ಲೇನಾ? ಹೌದು, ಈಗ್ಲೇ. ನಾನ್ ಮನೆಗ್ ಬಂದ ತಕ್ಷಣ ಮಾಡೋ ಮೊದಲನೇ ಕೆಲಸ ಏನಂದ್ರೆ ಈ ಸೇವಂತಿ ಬಂಡವಾಳನ ಬಯಲ್ ಮಾಡೋದು. ಅಲ್ಲ ಕಣೋ ಅಶ್ವಿನ್, ಪಾಪ ಮೀರಾ ಈ ಮದ್ವೆಗೆ ತೊಂದ್ರೆ ಆಗಲ್ವಾ? ಆಗ್ಲಿ, ಪರವಾಗಿಲ್ಲ. ಇದು ನಮ್ಮ ಮಗು ಕೊಲೆ ವಿಚಾರ, ಬಿಡೋ ಮಾತೇ ಇಲ್ಲ ಪೂಜಾ. ಈಗ ಅವಳು ಜೈಲ್ಗೆ ಹೋದ್ರು ನಮ್ಗೇನು ಲಾಸ್ ಇಲ್ಲ. ಅವಳ ಹೆಸರಲ್ಲಿರೋ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡಾಗಿದೆ. ಅವಳ ಮನೇಲಿ ಇದ್ರು ಒಂದೇ, ಇಲ್ದಿದ್ರು ಒಂದೇ. ಅಲ್ಲ ಅಶ್ವಿನ್, ಅರ್ಜುನ್ ಬಾವ ಈ ಮದ್ವೆ ಆಗಲ್ಲ ಅನ್ಬಿಟ್ರೆ? ಯಾವನ್ ಮದ್ವೆ ಆಗಿ ನಮ್ಗೇನಾಗ್ಬೇಕಾಗಿದೆ ಪೂಜಾ? ಬೇರೆಯವ್ರ ಚಿಂತೆ ನೀನ್ ಯಾಕೆ ಮಾಡ್ತಿದ್ಯಾ? ಅಲ್ಲ ಮೀರಾ, ನನಗ್ ಮೀರಾನು ಮುಖ್ಯ ಅಲ್ಲ, ಅರ್ಜುನು ಮುಖ್ಯ ಅಲ್ಲ, ಅವ್ರಗಳ ಮದ್ವೆನೂ ಮುಖ್ಯ ಅಲ್ಲ. ನಿಮ್ಮ ಅನಾಥಾಶ್ರಮದಲ್ಲಿ ಯಾರಾದ್ರೂ ಈ ಮಾಟ ಮಂತ್ರ ಮಾಡಿಸುವಂತ ಶತ್ರುಗಳಿದ್ರ? ಮಾಟ ಮಂತ್ರನಾ? ಅದು ನನ್ ಮೇಲೆ. ಅದೆಲ್ಲ ಯಾರ್ ಸರ್ ಮಾಡಿಸ್ತಾರೆ? ಮೊದಲು ನೀನು ಹೇಳು, ಯಾರಾದ್ರೂ ಇದ್ರ? ಆ ಥರ ಎಲ್ಲ ಯಾರು ಇರ್ಲಿಲ್ಲಪ್ಪ. ಯಾಕೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ ಸೇವಂತಿ. ಹೋದ ವರ್ಷ ಪಾರ್ವತಿಪುರದಲ್ಲಿ ನಡೆದಿದ್ದೆಲ್ಲ ನೆನಪಾಯ್ತು. ಆ ಮಂತ್ರವಾದಿ ನಿನ್ನ ಬಲಿ ಕೊಡಕ್ ಹೋಗಿದ್ದು. ಅಲ್ಲ, ಗೊತ್ತಿ ಗುರಿ ಇಲ್ದಿರೋ ಊರಲ್ಲಿ ನಿನ್ನನ್ ಯಾಕೆ ಬಲಿ ಕೊಡ್ತಾನೆ? ಯಾರೋ ನಿನ್ ಶತ್ರುಗಳೇ ಇದನ್ನೆಲ್ಲ ಮಾಡಿರಬಹುದಾ ಅಂತ ನನಗೆ ಅನುಮಾನ. ಆ ಥರ ಎಲ್ಲ ಏನೂ ಇರ್ಲಿಲ್ಲ ಸರ್. ಗೊತ್ತಿಲ್ಲದೆ ಇರೋ ಊರಂತ ನೀವೇ ಹೇಳ್ತೀರಾ? ಅಲ್ಲಿ ನನ್ನ ಶತ್ರುಗಳು ಹೇಗಿರೋದಕ್ಕೆ ಸಾಧ್ಯ? ಈ ಮಾಟ ಮಾಡ್ಸೋರೆಲ್ಲ ಹಾಗೆ ಒಂಟಿ ಹೆಂಗಸರ್ನ, ಬಸ್ರಿ, ಬಾಣಂತೀರ್ನ ಫಾಲೋ ಮಾಡ್ತಾರೆ. ಹೇಳೋರು ಕೇಳೋರು ಇದ್ರೆ ಹೊಡಿತಾರೆ ಅನ್ನೋ ಭಯ ಅವ್ರಿಗೆ. ನಾನ್ ಪಾರ್ವತಿಪುರದಲ್ಲಿ ಒಬ್ಳೇ ಇದ್ನಲ್ಲ, ಅದನ್ನ ಗಮನಿಸಿ ನನ್ನ ಕರ್ಕೊಂಡು ಹೋಗಿರ್ತಾರಷ್ಟೇ. ಇಲ್ಲ ಸೇವಂತಿ, ಇಲ್ಲಿ ಬೇರೆ ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ. ಬೇರೆ ಏನು ಇಲ್ಲ ಸರ್. ಇಂಥ ಕತೆಗಳನ್ನ ನಾನು ಬುಕ್ಗಳಲ್ಲಿ ತುಂಬಾ ಓದಿದ್ದೀನಿ. ಇಲ್ಲ ಸೇವಂತಿ, ಖಂಡಿತ ಇಲ್ಲೇನೋ ಇದೆ. ಅದೇನು ಅಂತ ನಾನು ಕಂಡು ಹಿಡಿತೀನಿ. ಅಲ್ಲ ಸರ್, ಅಶ್ವಿನ್ ನನ್ನನ್ನ ಸಾಯಿಸೋದಕ್ಕೆ ಅಂತ ಅಟ್ಟಿಸ್ಕೊಂಡ್ ಬಂದ. ನಾನು ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನಲ್ಲೊಂದು ದೇವಸ್ಥಾನದೊಳಗಡೆ ಓಡ್ ಹೋದೆ ಅಷ್ಟೇ. ಅದಾದ್ಮೇಲೆ ಏನಾಯ್ತು ಅಂತ ನನಗೇನೂ ನೆನಪಿಲ್ಲ.
ಯಾಕೆ ಸರ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಸೇವಂತಿ, ನಿನ್ನ ಕಣ್ಣು ಮುಂದೆನೆ ನಿನ್ಗೆ ಗೊತ್ತಿಲ್ದಿರೋ ಹಾಗೆ ಎಷ್ಟೋ ಘಟನೆಗಳು ನಡೆದಿದೆ. ಅದನ್ನ ನಿನಗೆ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಮತ್ತೆ ಯಾಮಾರಬಾರ್ದು, ಹುಷಾರಾಗಿರ್ಲಿ ಅನ್ನೋ ಕಾರಣಕ್ಕೆ ನಿನಗೆಲ್ಲ ಹೇಳ್ತಿದ್ದೀನಿ. ಏನಾಯ್ತು? ದೇವಿಯ ದೃಷ್ಟಿ ಈಕೆ ಮೇಲೆ ಬಿದ್ದಿದೆ. ದುರ್ಗಾದೇವಿಯು ಈಕೆಯ ಮೇಲೆ ಆವಾಹನೆಯಾಗ್ಬಿಟ್ಟಿದ್ದಾಳೆ. ದುರ್ಗೆಯನ್ನು ಶಾಂತಗೊಳಿಸಬೇಕಾದ್ರೆ ಆ ಪರಮಾತ್ಮನಿಂದ ಮಾತ್ರ ಸಾಧ್ಯ. ಈ ದೇವಸ್ಥಾನದ ಈಶಾನ್ಯ ಮೂಲೆಯಲ್ಲಿ ಪುರಾತನ ಕಾಲದ ಒಂದು ಶಿವಲಿಂಗವಿದೆ. ಆ ಶಿವನಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ತಂದು ನಿನ್ನ ಹೆಂಡತಿಯ ಮೇಲೆ ಪ್ರೋಕ್ಷಣೆ ಮಾಡಿದಾಗ ದೇವಿ ಶಾಂತಳಾಗುತ್ತಾಳೆ. ಇಷ್ಟೆಲ್ಲ ಆಯ್ತಾ? ಹೌದು ಸೇವಂತಿ, ಅಶ್ವಿನ್ ನಿನ್ನ ಕೊಲ್ಲೋದಕ್ಕೆ ಬಂದಿದ್ದ. ಆದ್ರೆ ಅದು ಅಶ್ವಿನ್ ಅಲ್ಲ. ಅವನ ಮೇಲೆ ಯಾರೋ ಮಾಟ ಪ್ರಯೋಗ ಮಾಡಿದ್ರು. ನನಗಂತೂ ತುಂಬಾ ಭಯ ಆಗೋಗಿತ್ತು. ನೀನು ಉಳಿಸ್ಕೊಳ್ಳೋದೆ ದೊಡ್ಡ ಸಾಹಸ ಆಗೋಗಿತ್ತು ನನಗೆ. ಇದೆಲ್ಲ ಹೇಗ್ ನಡೆಯೋದಕ್ಕೆ ಸಾಧ್ಯ ಸರ್? ಆಕ್ಚುಲಿ ನನಗೂ ಇದ್ರ ಮೇಲೆಲ್ಲ ನಂಬಿಕೆನೇ ಇರಲಿಲ್ಲ ಸೇವಂತಿ. ಆದ್ರೆ ಅವತ್ತ ಮಾಟಗಾರ ಅದೇನು ನಿನ್ ಮೇಲೆ ಬೂದಿ ಎರಚಿದ ತಕ್ಷಣ ನೀನು ಅವನ ವಶಕ್ಕೊಳಗಾಗೋದೆ. ನಾನು ಯಾವ ಮಾತಿಗೂ ನಾನು ಎಷ್ಟು ಕಿರ್ಚಿದ್ರು ನೀನು ರಿಯಾಕ್ಟ್ ಆಗ್ತಿರ್ಲಿಲ್ಲ. ಅವಾಗಲೇ ನನಗೂ ಇದ್ರ ಮೇಲೆ ನಂಬಿಕೆ ಬಂದಿದ್ದು. ಇಲ್ಲ ಸರ್, ಅವತ್ತು ನಾನು ಆ ಮಾಟಗಾರನ ಹಿಂದೆ ಹೇಗ್ ಹೋದೆ ಅನ್ನೋದು ಒಂಚೂರು ನೆನಪಿಲ್ಲ. ಈ ಮಾಟ ಪ್ರಯೋಗ ಆದ್ರೆ ಹೀಗೆ ಸೇವಂತಿ, ಏನಾಗ್ತಿದೆ ಅಂತ ಏನೂ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಗಡೆ ಅವರು ಯಾರಾದರೂ ಏನಾದರೂ ಕೊಟ್ರೆ ಅದನ್ನ ತಿನ್ನೋದಕ್ಕೆ ಹೋಗ್ಬೇಡ. ಹುಷಾರಾಗಿರು. ನಿನಗೆ ಹಿಂದೆ ಮುಂದೆ ಎಲ್ಲ ಕಡೆ ಶತ್ರುಗಳಿದ್ದಾರೆ. ಸೇವಂತಿ, ಮನೆಯವರೆಲ್ಲ ಬಂದ್ರು ಅನ್ಸುತ್ತೆ. ಅವ್ರ ಮುಂದೆ ಇದನ್ನೆಲ್ಲ ಹೇಳೋದಕ್ಕೆ ಹೋಗ್ಬೇಡಿ, ಸುಮ್ಮನೆ ಟೆನ್ಷನ್ ಆಗ್ತಾರೆ. ನಿನಗೆ ಯಾವಾಗ್ಲೂ ಮನೆಯವ್ರ ಮೇಲೆ ಕಾಳಜಿ ಅಲ್ವಾ? ನನಗೆ ಮುಖ್ಯ ಇದ್ದಿದ್ದೆ ನನ್ನ ಮಗು. ಆ ಮಗು ಮೇಲೆ ನಾನು ಬೆಟ್ಟದಷ್ಟು ಕನ್ಸಿಟ್ಕೊಂಡಿದ್ದೆ.